ಈ ಒಂದು ಕ್ವಶನ್ ಅಲ್ಲಿ ಅವರು ಏನು ಕೊಟ್ಟಿದ್ದಾರೆ ನೋಡಿ, ರೇಷಿಯೋ ಆಫ್ ಏಜಸ್ ಆಫ್ ಎ ಅಂಡ್ ಬಿ ಈಸ್ 4:5 ಅಂತ ಹೇಳಿ ಕೊಟ್ಟಿದ್ದಾರೆ. ಇನ್ 6 years ಇಟ್ ಬಿಕಮ್ಸ್ 6:7 ಅಂತ ಹೇಳ್ತಾ ಇದ್ದಾರೆ. ನೋಡಿ, ಪ್ರೆಸೆಂಟಿನ ರೇಷಿಯೋ ಏನಿದೆ 4:5 ಅನ್ನುವಂಥದ್ದಿದೆ. 6 years ಆದಮೇಲೆ ಅವರ ಏಜಸ್, ಅವರ ವಯಸ್ಸಿನ ರೇಷಿಯೋ ಎಷ್ಟಾಗುತ್ತೆ ಅಂತ ಹೇಳ್ತಾ ಇದ್ದಾರೆ, 6:7 ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ರೈಟ್. ಸೊ ಈ ಬಿ ಅನ್ನುವಂಥದ್ದು ಏನಿದೆ, ಇದರ ಪ್ರೆಸೆಂಟ್ ಏಜ್ ಎಷ್ಟಿದೆ ಅನ್ನುವಂಥದ್ದನ್ನು ಫೈಂಡ್ ಔಟ್ ಮಾಡಬೇಕು. ನೋಡಿ, ಫಸ್ಟ್ ಆಫ್ ಆಲ್ ಈ ಒಂದು ಏನು ರೇಷಿಯೋವಿನ ಒಂದು ಗ್ಯಾಪ್ ಏನಿದೆ ಅದನ್ನು ನೋಡಿ, 4, 5, 6, 5, 6, 7 ಅಂದರೆ 2 ಗ್ಯಾಪ್ ಇದೆ. ರೈಟ್. ಸೊ ರೇಷಿಯೋ ಗ್ಯಾಪ್ ಎಷ್ಟಿದೆ, 2 units ಅನ್ನುವಂಥದ್ದಿದೆ. ರೈಟ್. ಸೊ ಇಲ್ಲಿ ಇಯರ್ಸ್ ಗ್ಯಾಪ್ ನೋಡಿ, 6 years ಆದಮೇಲೆ ಅಂತ ಹೇಳಿ ಬರೆದಿದ್ದಾರೆ. ರೈಟ್. ಸೊ ಇಯರ್ಸ್ ಗ್ಯಾಪ್ ಎಷ್ಟಾಗುತ್ತೆ, ಇಯರ್ಸ್ ಗ್ಯಾಪ್ 6 ಅನ್ನುವಂಥದ್ದಾಯಿತು. ರೈಟ್. ಸೊ ಅಂದರೆ ಅರ್ಥ ಏನಾಯಿತು, 2 units ಇಸ್ ಈಕ್ವಲ್ ಟು 6 years ಆದರೆ 1 unit ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ, 3 years ಅನ್ನುವಂಥದ್ದಾಗುತ್ತೆ. ರೈಟ್. ಸೊ ನೋಡಿ, ನಮಗೆ ಬೀದ್ ಬೇಕಾಗಿದೆ ಅಂದರೆ 5 ಅನ್ನುವಂಥದ್ದು. ರೈಟ್. ಸೊ 5 into 3 ನೋಡಿ, 5 into 3 ಮಾಡಿದಾಗ 15 ಅನ್ನುವಂಥದ್ದು ಬರುತ್ತೆ. ಸೊ 15 years ಅಂತಂದರೆ ಆಪ್ಷನ್ ಎ ಅನ್ನುವಂಥದ್ದು ಕರೆಕ್ಟ್ ಆನ್ಸರ್.